ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಇವತ್ತು ನಾನು ಜಮೀನ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡ್ಬಂದೆ, ಕೊತ್ತಂಬರಿ ಸೊಪ್ಪನ್ನು ಕೂಡ ಕಿತ್ಕೊಂಡ್ಬಂದೆ. ನೋಡಿ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂತಂದ್ರೆ ನಾವು ಸ್ವಂತ ಬೆಳೆದಿರೋದು ಇದು. ನಾನು ತುಂಬಾ ಶ್ರಮದಿಂದ ನೋಡಿ ಇದು ಮೆಂತೆ ಸೊಪ್ಪು ಅಂತೇಳಿ ನಾನು ಎಲ್ಲ ಸೊಪ್ಪನ್ನು ಕಿತ್ಕೊಂಡ್ಬಂದೆ. ಸೊಪ್ಪೆಲ್ಲ ಸ್ವಲ್ಪ ಗಲೀಜಾಗಿದ್ದು, ಯಾಕೆಂದ್ರೆ ನೆನ್ನೆ ಮಳೆ ಆಗಿರೋದ್ರಿಂದ. ನೋಡಿ ಇವಾಗ ಸೊಪ್ಪೆಲ್ಲ ತಗೊಂಡ್ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಗುಡಿಸಿ. ನೋಡಿ ಇದು ಚೆನ್ನಾಗಿರೋ ಸೊಪ್ಪು, ಮತ್ತೆ ಇದು ವೇಸ್ಟ್ ಕ್ಲೀನ್ ಮಾಡಿರೋ ಸೊಪ್ಪು ಇದು. ನೋಡಿ ಸ್ನೇಹಿತರೆ, ಇದು ನಾಟಿ ಕೊತ್ತಂಬರಿ ಸೊಪ್ಪು. ನಾನು ನಮ್ಮ ಪಂಪ್ ಸೆಟ್ ಪಕ್ಕನೇ ಹಾಕಿದ್ದು ಇದನ್ನ. ನೋಡಿ ಇದು ನಾಟಿ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದನ್ನ ಬಿಡಿಸಿಟ್ಕೊಂಡ್ರೆ ನಾವು ತಿಂಡಿ ಮತ್ತೆ ಅಡುಗೆ ಏನು ಮಾಡ್ತೀವಿ ಅದಕ್ಕೆಲ್ಲ ಹಾಕೊಬೋದು. ನೀವು ಇದೇ ತರ ನಿಮ್ಮ ಒಂದು ಜಮೀನಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ರೂ ಕೂಡ ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟೆಲ್ಲನೂ ಹಾಕೊಳ್ಳಿ. ಇದು ನಿಮ್ಮ ಮನೆಗೆ ಯೂಸ್ ಮಾಡ್ಬೋದು, ಹೊರಗಡೆ ಮಾರ್ಕೆಟಿಂದ ತರೋದು ತಪ್ಪುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೆ. ಓಕೆ, ಬಾಯ್.